ಒಂದಷ್ಟು ದೇವಸ್ಥಾನಗಳು, ಹಳೇ ದೇವಸ್ಥಾನಗಳು, ತಮಿಳುನಾಡು ಅಥವಾ ನಮ್ಮ ಬೇಲೂರು ಹಳೆಬೀಡಲ್ಲಿ ಸಣ್ಣ ಸಣ್ಣ ಕೆತ್ತನೆಗಳು ಕಾಣ್ತೀವಿ. ಮೊಬೈಲ್ ಹಿಡಿದಿರೋ ವಿಗ್ರಹವೂ ಕಾಣುತ್ತೆ, ಶಿಲ್ಪಗಳಿದೆ. ಆಮೇಲೆ ಬೈನಾಕುಲರ್ ಇಟ್ಕೊಂಡಿರೋದು ಕಾಣುತ್ತೆ, ಟೆಲಿಸ್ಕೋಪ್ ಇಟ್ಕೊಂಡಿರೋದು ಕಾಣುತ್ತೆ, ಸೈಕಲ್ ತುಳಿತಿರೋದು ಕಾಣುತ್ತೆ. ನಮ್ಮದೇ ಧರ್ಮದಿಂದ ಹೊರಬಂದಂತಹ ಒಂದು ಮತ ಇದೆ, ಬೌದ್ಧ ಮತ. ಅವರಲ್ಲೂ ಸಹ ಮಾಟ, ಮೋಡಿ ವಿದ್ಯೆ, ಮಂತ್ರ, ವಶೀಕರಣಗಳು, ಸೊ ಇವುಗಳೆಲ್ಲ ಯಾವ ಭಾಗಕ್ಕೆ ಬರುತ್ತೆ? ಅದರಲ್ಲಿ ಕೆಳಸ್ತರದೆಲ್ಲವೂ ಸಹ ನೀವೀಗ ನಾವು ಕೇಳಿದಂತಹ ಮೋಡಿ ವಿದ್ಯೆ, ವಶೀಕರಣ ಇತ್ಯಾದಿ. ಕೆಲವು ಕಡೆಗಳಲ್ಲಿ ನಾನು ಕೇಳಿದ್ದಿದೆ ರಾಮತಾರಕ ಮಂತ್ರವು ಕೂಡ ಒಂದು ತಂತ್ರ ಭಾಗದ ಮಂತ್ರ ಅಂತ. ಹೌದಾ ಇದು, ಅಥವಾ ಇದು ತಪ್ಪು ಕಲ್ಪನೆಯ? ರಾಮತಾರಕ ಮಂತ್ರ ಯಾವುದೇ ತಂತ್ರಗಳಲ್ಲಿ ಹೇಳಿದ್ದಲ್ಲ. ಅದನ್ನ ಶಿವ ಈ ಉಚ್ಚಿಷ್ಟ ಗಣಪತಿ ಅನ್ನುವ ಹೆಸರಿನ ಅರ್ಥ ಏನು? ಈ ಉಚ್ಚಿಷ್ಟ ಗಣಪತಿಯ ಸ್ವರೂಪ ಏನು? ಎಲ್ಲವೂ ನಶಿಸಿ ಹೋದಾಗ ಉಳಿದವನವನು ಪರಬ್ರಹ್ಮ ವಸ್ತು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ. ನಾವು ವಿಜ್ಞಾನಿಗಳ ಬಗ್ಗೆ ಮಾತನಾಡೋದಾದ್ರೆ, ನಮಗೆ ವಿಜ್ಞಾನ ತಂತ್ರಜ್ಞಾನ ಇವತ್ತಿನ ಕಾಲಘಟ್ಟ ನಮಗೆ ಸಹಜವಾಗಿರುವಂಥದ್ದು. ಆದರೆ ತಂತ್ರ ಅನ್ನೋದೊಂದು ಭಾಗ. ಬಹುಶಃ ತಂತ್ರಜ್ಞಾನದ ಕಾಲಘಟ್ಟದಲ್ಲಿರುವ ನಮ್ಮಗಳಿಗೆ ಈ ತಂತ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ತಪ್ಪು ಪರಿಕಲ್ಪನೆಗಳಿದೆ, ಮತ್ತು ಅದು ಮೂಢನಂಬಿಕೆ ಅನ್ನುವಂಥ ಕಲ್ಪನೆ ಇದೆ, ಮತ್ತೊಂದು ಭಯ, ಆತಂಕ ಕೂಡ ಇದೆ. ಈ ಸಹಜ ಭಾಷೆಯಲ್ಲಿ ಹೇಳೋದಾದ್ರೆ ತಂತ್ರ ಅಂದ್ರೆ ಏನು? ತಂತ್ರ ಅಂದ್ರೆ ನಿಮಗೂ ಗೊತ್ತು, ನೀವೇ ಹೇಳ್ತೀರಾ. ಒಂದಷ್ಟು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ, ಆಯ್ತಾ? ಈಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ABCD ಅಂತ ಹೆಸರು ಇಟ್ಕೊಳ್ಳೋಣ. ಅದನ್ನ ಇಂಗ್ಲಿಷಲ್ಲಿ ಏನ್ ಕರಿತೀರಾ ನೀವು? ಏನಂತ ಕರಿತೀರಾ? ABCD ಇಂಜಿನಿಯರಿಂಗ್ ಕಾಲೇಜ್, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರಿತೀರಾ. ಕನ್ನಡದಲ್ಲಿ ABCD ತಂತ್ರಜ್ಞಾನದ ತಾಂತ್ರಿಕ ಮಹಾವಿದ್ಯಾಲಯ ಅಂತ ಕಲಿತೀವಿ ಅಲ್ವಾ? ಅಲ್ಲಿ ತಾಂತ್ರಿಕ ಶಬ್ದ ಬಂತು. ಹೌದು, ಒಂದು ತಂತ್ರ ಶಬ್ದ ಬಂತು. ಮತ್ತೊಂದು ತಂತ್ರಾಂಶ ಅಂತ ಮಾತಾಡ್ತೀವಿ ಕನ್ನಡ ಸಂಸ್ಕೃತದಲ್ಲಿ. ಏನು ತಂತ್ರಾಂಶ ಅಂದ್ರೆ? ಈ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂತಹ ಸಾಫ್ಟ್ವೇರ್ಗಳು, ತಂತ್ರಾಂಶ, ಕೋಡಿಂಗ್, ಈ ತರ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಹೇಳ್ತೀನಿ ನಾನು, ಯಾವುದೊಂದು ರಾಜಕೀಯ ಬಣ, ಎರಡು ಒಂದು ಚುನಾವಣೆ, ಒಬ್ಬ ಈ ತಂತ್ರ ಉಪಯೋಗಿಸಿ ಇವನನ್ನ ಸೋಲಿಸಿದ, ತಂತ್ರಗಾರಿಕೆ ಅಂತ ಬಂತು. ಇದ್ರಲ್ಲಿ ನೀವು ಮಾತಾಡ್ತಿರೋ ತಂತ್ರ ಯಾವುದು? ಇದರಲ್ಲಿ ಬಹುಶಃ ನನಗೊಂದು ಕ್ಲಾರಿಟಿ ಸಿಗಬಹುದೇನೋ ಅಂತ. ನಾವು ಕೇಳ್ತಾ ಇರುವ ತಂತ್ರ, ನೀವೇನ್ ಹೇಳಿದ್ರಿ ಅಲ್ಲ, ಈ ತಂತ್ರಜ್ಞಾನದ ಮಹಾವಿದ್ಯಾಲಯ ಅಂತ, ನಾವೇನ್ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಮಾತಾಡ್ತಿದೀವಲ್ಲ, ಈ ತಂತ್ರಜ್ಞಾನಕ್ಕೂ ನಮ್ಮ ಪೂರ್ವಿಕರು ಮಾಡ್ತಿದ್ದಂತ ತಂತ್ರಗಳಿಗೂ ಏನಾದ್ರೂ ಇದೆಯಾ, ಸಂಬಂಧ ಇದೆಯಾ? ಯಾಕೆಂದ್ರೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಇದ್ದೀವಿ. ನಮಗ್ ಬಹಳ ಸಲ ಪ್ರಶ್ನೆ ಹೇಗೆ ಹುಟ್ಟುತ್ತೆ ಅಂತಂದ್ರೆ, ಹಿಂದೆ ಮಾಡ್ತಿದ್ದ ತಂತ್ರಗಳು ಇವತ್ತು ಎಷ್ಟು ಜನ ಅದನ್ನ ಫಾಲೋ ಮಾಡ್ತಿದ್ದಾರೆ, ಅದನ್ನ ಸರಿಯಾಗಿ ತಂತ್ರವನ್ನು ಪಾಲನೆ ಮಾಡೋರು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿಲ್ಲ. ಆದ್ರೆ ಈ ತಂತ್ರಗಳು ಇವತ್ತಿನ ತಂತ್ರಜ್ಞಾನದ ಕಾಲಕ್ಕೆ ಅವಶ್ಯಕತೆ ಇದೆಯಾ ಅನ್ನೋದು ತುಂಬಾ ಇದೆ. ಬಹುಶಃ ಆ ತಂತ್ರದ ಬಗ್ಗೆ ನಾವು ಮಾತಾಡಬಹುದು ಏನೋ. ಅಂದ್ರೆ ಭೌತಿಕ ಏನು ವಿಚಾರಗಳಿಲ್ಲಿ ನಮಗೆಲ್ಲೋ ಕಣ್ಣಿಗೆ ಕಾಣದೇನೆ ಒಂದಷ್ಟು ಚಮತ್ಕಾರಗಳಾಗತ್ತಲ್ಲ, ಈ ಚಮತ್ಕಾರಗಳನ್ನ ಮಾಡುವ ತಂತ್ರಗಳ ಬಗ್ಗೆ ಮಾತಾಡ್ಬೋದೇನೋ. ಹಿಂದಿನವರು ಮಾಡ್ತಿದ್ದ ತಂತ್ರಕ್ಕೂ ಈಗಿನ ತಂತ್ರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ರೀತಿ ಬೇರೆ. ನೀವು ಕೇಳಿದ ಚಮತ್ಕಾರ ತಂತ್ರವೂ ಹೇಳ್ತೀನಿ ನಾನು ಅದರ ಬಗ್ಗೆ. ಮೊದಲು ತಂತ್ರ ಶಬ್ದ ಏನು ಅನ್ನೋದು ತಿಳಿಬೇಕು. ನೋಡಿ, ನಮ್ಮ ಉಪಾಸನಾ ಮಾರ್ಗಕ್ಕೆ ತುಂಬಾ ಹತ್ತಿರದ ವಸ್ತು ತಂತ್ರ. ಅದನ್ನು ನಾವು ತುಂಬಾ ಅಸಭ್ಯ ಅಥವಾ ಕೀಳು ಅಥವಾ ಅದನ್ನು ಮುಟ್ಟಬಾರದು ಅಂತ ಹೇಳಿ ತಿಳ್ಕೊಂಡು ದೂರ ಇಟ್ಟಿದ್ವಿ. ಆದರೆ ಅದು ಹಾಗಲ್ಲೇ ಅಲ್ಲ. ಎಲ್ಲ ತಂತ್ರಗಳು ಸಹ ಶಿವನಿಂದ ಪಾರ್ವತಿಗೆ ಬಂದಂಥದ್ದು, ಆಯ್ತಾ? ತನೋತಿ ವಿವಿಧಾನ್ ಅರ್ಥಾನ್ ತತ್ವ ಮಂತ್ರ ಸಮನ್ವಿತಾನ್ ಪ್ರಾಣಂಚ ಕುರುತೆ ಯಸ್ಮಾತ್ ತಂತ್ರ ಇತಿ ಅಭಿಧೀಯತೆ ಅಂತ ಹೇಳಿ ಅದಕ್ಕೆ ಡೆಫಿನೇಷನ್ ಹೇಳಿದ್ದಾರೆ. ಏನು ತಂತ್ರ ಅಂದರೆ ತನೋತಿ ಅಖಿಲಾನ್ಯರ್ಥಾನ್ ಸರ್ವಾನ್ಯರ್ಥಾನ್ ತತ್ವ ಮಂತ್ರ ಸಮನ್ವಿತಾನ್ ಪ್ರಾಣಂಚ ಕುರುತೆ ಯಸ್ಮಾತ್ ತಂತ್ರ ಇತ್ಯಭಿಧೀಯತೆ ಅಂತ. ಯಾವ ಕ್ರಿಯೆ ಅಥವಾ ಯಾವ ಕೆಲಸ ಮಾಡುವುದರಿಂದ ಆ ಮಾಡುತ್ತಿರುವವನ ಸಾಧಕನನ್ನ
ರಕ್ಷಣೆ ಮಾಡಿ ಅವನು ಯಾವ ತತ್ವದ ಹಿಂದೆ ಬಿದ್ದಿದ್ದಾನೋ ಅದರ ವಿಚಾರವನ್ನು, ಅದರ ಸತ್ಯಾಸತ್ಯತೆಯನ್ನು ತಿಳಿಸಿ ಅವನಿಗೆ ಏನು ಬೇಕೋ ಅದನ್ನು ಒದಗಿಸುವುದು ತಂತ್ರ. ಈಗ ಯೋಚನೆ ಮಾಡಿ, ಕಣ್ಣು ಮುಂದೆ ಚಮತ್ಕಾರ ಆಗುವುದು ತಂತ್ರವಾ? ಇದು ಬೇಕಿರೋದು ಅಂತ. ಹೌದು. ಈಗ ನನಗೆ ಈ ತಂತ್ರದಲ್ಲಿ ಒಂದು ಸಣ್ಣ ಅನುಮಾನ. ಈಗ ನಾವು ಈ ಮೊಬೈಲ್ ಫೋನ್ ನಂಬರ್ ಹೊಡೆದ ತಕ್ಷಣ ದೂರದಲ್ಲಿ ಎಲ್ಲೋ ಇರುವ ಯಾವುದೇ ವೈರ್ ಕನೆಕ್ಷನ್ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಕನೆಕ್ಟ್ ಮಾಡುತ್ತೆ. ಇದು ನಮಗೆ ಕಣ್ಣಿಗೆ ಕಾಣದೆ ಹೋದ್ರು ಕೂಡ ಒಂದಷ್ಟು ಕೋಡಿಂಗೋ ಏನೋ ಒಂದು ವಿಚಾರ ಹೇಳಿ ನಾವು ಅದನ್ನ ಮಾಡ್ತೀವಿ. ಇದು ಪ್ಯೂರ್ಲಿ ತಂತ್ರ ಅಂತ. ಸೊ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಇದನ್ನ ನಾವು ತಂತ್ರ ಅಂತ ಕರಿತೇವೆ. ಹಿಂದೆ ಕೂಡ ಇದೇ ತರಹದ ತಂತ್ರ ಪ್ರಕ್ರಿಯೆಗಳು ನಡೀತಿದ್ದು ಅಂತ ನಾವು ಅನ್ಕೊಳ್ತೀವಿ. ಯಾಕಂದ್ರೆ ಮಂತ್ರಗಳನ್ನ ಸಿದ್ಧಿಸಿಕೊಂಡು ಆ ಮೂಲಕ ಏನು ತಂತ್ರ ಸಾಧನೆ ಮಾಡ್ತಾ ಇದ್ದವರು, ಒಂದಷ್ಟು ಏನು ವಿಧಿವಿಧಾನಗಳನ್ನ ಮಾಡ್ಕೊಂಡು ತಂತ್ರ ಸಾಧನೆ ಮಾಡ್ತಾ ಇದ್ದವರು. ಸೊ ಈ ತಂತ್ರಗಳ ಎರಡರ ನಡುವೆ ಇರುವಂತಹ ಸಾಮ್ಯತೆ ಏನು, ಎರಡಕ್ಕಿರೋ ವ್ಯತ್ಯಾಸ ಏನು, ಇವತ್ತಿನ ಕಾಲಘಟ್ಟಕ್ಕೆ ಇದು ಅವಶ್ಯಕನಾ? ಈಗ ನಾವು ಒಂದಷ್ಟು ವಿಚಾರಗಳು ನಮ್ಮಲ್ಲಿ ಲುಪ್ತ ಆಗಿದೆ, ಹೋಗಿದೆ. ನಾವು ಒಂದಷ್ಟು ದೇವಸ್ಥಾನಗಳು, ಹಳೇ ದೇವಸ್ಥಾನಗಳು, ತಮಿಳುನಾಡು ಅಥವಾ ನಮ್ಮ ಬೇಲೂರು ಹಳೆಬೀಡಲ್ಲಿ ಸಣ್ಣ ಸಣ್ಣ ಕೆತ್ತನೆಗಳು ಕಾಣ್ತೀವಿ. ಮೊಬೈಲ್ ಹಿಡಿದಿರೋ ವಿಗ್ರಹವೂ ಕಾಣುತ್ತೆ, ಶಿಲ್ಪಗಳಿದೆ. ಆಮೇಲೆ ಬೈನಾಕ್ಯುಲರ್ ಇಟ್ಕೊಂಡಿರೋದು ಕಾಣುತ್ತೆ, ಟೆಲಿಸ್ಕೋಪ್ ಇಟ್ಕೊಂಡಿರೋದು ಕಾಣುತ್ತೆ, ಸೈಕಲ್ ತುಳಿತಿರೋದು ಕಾಣುತ್ತೆ. ಆಮೇಲೆ ಭ್ರೂಣದ ಬಗ್ಗೆ ಇರುವಂತಹ ಕೆತ್ತನೆಗಳು ಕಾಣುತ್ತೆ. ನಮಗೆ ಬೇಕಾದಷ್ಟಿದೆ. ಅದು ನಮ್ಮಲ್ಲಿ ಲುಪ್ತ ಆಯ್ತು, ಗೊತ್ತಾಗ್ಲಿಲ್ಲ ಎಲ್ಲಿ ಹೋಯ್ತು ಏನು ಅಂತ ಹೇಳಿ, ಅಂತ ಗೊತ್ತಾಗ್ಲಿಲ್ಲ. ವಿಚಾರವೆಲ್ಲವೂ ಸಹ ಅಂತ ಹೇಳಿ ಇಲ್ಲ ಅಂತಲ್ಲ, ಇರಬಹುದೇನೋ, ಮೊದ್ಲಿತ್ತೇನೋ, ಆದ್ರೆ ಸಿಗಲಿಲ್ಲ ನಮಗೆ ಒಂದಷ್ಟು ಕಾಲಾಂತರಗಳಲ್ಲಿ. ಈಗ ಮತ್ತೆ ಹೊರಬಂದಿದ್ಯೇನೋ ಅಂತ ಅನ್ಸುತ್ತೆ ಈಗಿರೋದನ್ನೆಲ್ಲ ನೋಡ್ತಿದ್ರೆ. ಒಂದು ಇನ್ನು ನಾವು ಈ ಚಮತ್ಕಾರಿ ತಂತ್ರಗಳಿಗೆ ಬರೋದಾದ್ರೆ ನಾವು ಮೊದಲು ತಿಳ್ಕೋಬೇಕು. ಇದಕ್ಕೆ ಮುಂಚೆ ನಾವು ತಂತ್ರದ ಡೆಫಿನೇಷನ್ ಅನ್ನು ಮಾತಾಡ್ದಂಗೆ ನಮ್ಮನ್ನು ರಕ್ಷಣೆ ಮಾಡುವಂತಹದ್ದು ಯಾವ ತತ್ವವನ್ನು ನಾವು ಹಿಡಿದು ಹೋಗಬೇಕು, ಅದು ಏನು ಅನ್ನೋದು ತುಂಬ ಮುಖ್ಯ. ತತ್ವ ಅಂದ್ರೆ ಪರಮ ಸತ್ಯ ಅಂತ. ಯಾವುದು ಪರಮ ಸತ್ಯ? ಭಗವಂತ, ನಾವು ಉಪಾಸನೆ ಮಾಡುವಂತಹ ದೇವರು. ಆ ಪರಮ ಸತ್ಯವನ್ನು ಮಂತ್ರದ ಮೂಲಕ ತಲುಪಬೇಕು. ಆ ಮಂತ್ರ ನಮಗೆ ಅದು ಕೋಡ್ ಇದ್ದಂಗೆ, ಅಥವಾ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀವೋ ಹಾಗೆ ತಗೊಂಡು ಗುರುಮುಖೇನ ಆ ತತ್ವಕ್ಕೆ ಸೇರಬೇಕು. ನಾವು ಆ ತತ್ವವನ್ನು ನಾವು ಗುರಿ ಮುಟ್ಟಬೇಕು. ತತ್ವವೇ ನಮ್ಮ ಗುರಿ. ಆ ದಾರಿಯಲ್ಲಿ ನಮಗೆ ರಕ್ಷಣೆಯನ್ನು ಮಾಡ್ತಾ ಸರಿಯಾಗಿ ಕರ್ಕೊಂಡು ಹೋಗೋದು ತಂತ್ರ. ಅಂದ್ರೆ ಒಂದು ಪ್ರೊಸೀಜರ್, ಒಂದು ಪ್ಲಾನ್, ಹೀಗಾದ್ಮೇಲೆ ಹೀಗೆ, ಹೀಗಾದ್ಮೇಲೆ ಹೀಗೆ ಕರ್ಕೊಂಡು ಹೋಗು, ಯಾವ ತರ ಹೋಗ್ಬೇಕು ನಾವು ಅನ್ನೋದನ್ನ ತಿಳಿಸೋದು ತಂತ್ರ. ಆ ರೀತಿಯಾದ ತಂತ್ರಗಳು ಸುಮಾರು ವಿಧಗಳಿದೆ. ಆಯ್ತಾ? ಪ್ರಧಾನವಾಗಿ ನಮಗೆ ಒಂದು ಗುಣಗಳ ಮೇಲೆ ಅದನ್ನ ಭಾಗ ಮಾಡ್ತಾರೆ, ಮತ್ತೆ ಇನ್ನೊಂದು ರೀತಿಯಾದ ಭಾಗವೂ ಸಹ ಇದೆ. ಗುಣಗಳ ಮೇಲೆ ಭಾಗ ಮಾಡ್ತಾರೆ, ಸಾತ್ವಿಕ ತಂತ್ರಗಳು, ರಾಜಸಿಕ ತಂತ್ರಗಳು, ತಾಮಸಿ ತಂತ್ರಗಳು ಅಂತ ಅದನ್ನ ವಿಭಾಗ ಮಾಡಿದ್ದಾರೆ. ಅದಲ್ದಿರ ಶೈವ ತಂತ್ರಗಳು, ಶಾಕ್ತ ತಂತ್ರಗಳು, ವೈಷ್ಣವ ತಂತ್ರಗಳು ಅಂತ ಭಾಗ ಮಾಡಿದ್ದಾರೆ. ಇದಷ್ಟಲ್ದಿರ ನಮ್ಮದೇ ಧರ್ಮದಿಂದ ಹೊರಬಂದಂತಹ ಒಂದು ಮತ ಇದೆ, ಬೌದ್ಧ ಮತ. ಅವರಲ್ಲೂ ಸಹ ತಂತ್ರಗಳಿದೆ. ತಂತ್ರ ವಜ್ರಯಾನ ಅನ್ನುವಂತಹ ಒಂದು ಪಂಗಡ. ಸೊ ಅವರು ಸಹ ಅಲ್ಲಿನ ತಾಂತ್ರಿಕರು. ಸೊ ಅದೊಂದು ಸಹ ಒಂದು ಭಾಗ ಇದೆ. ಹೇಗೆ ನಾವು ಶೈವ, ವೈಷ್ಣವ, ಶಾಕ್ತ ಅಂತ ಹೇಳ್ತೇವೆ, ವಜ್ರಯಾನವೂ ಸಹ ಒಂದು ಭಾಗವೇ. ಹಾಗಿದೆ. ಈಗ ಇದು ತುಂಬಾ ದೊಡ್ಡ ಸಮುದ್ರದಂತೆ ಕಾಣುತ್ತೆ ನಮ್ಗೆ. ಅದು ಒಂದು ಧಾರೆ ಅಲ್ಲ, ಹಲವಾರು ಧಾರೆಗಳ ಸಮೂಹವಾಗಿ ಕಾಣುತ್ತೆ ತಂತ್ರ. ಅದರಿಂದ ಅದರ ಬಗ್ಗೆ ಸರಿಯಾದ ಜ್ಞಾನ ಇಟ್ಕೋಬೇಕು. ಅದರ ಬಗ್ಗೆ ತಪ್ಪು ಪರಿಕಲ್ಪನೆಯನ್ನ ಇಟ್ಕೋಬಾರ್ದು. ನಮಗೆ ಏನನ್ಸುತ್ತೆ, ಮಾಟ ಮಂತ್ರ ಮಾಡೋರೆಲ್ಲ ತಂತ್ರಗಾರರು ಅಂತ ಅನಿಸ್ಬಿಡುತ್ತೆ. ಅದು ಅಲ್ಲ, ಸರಿಯಾದಲ್ಲ. ತಂತ್ರ ಇರೋದು ನಮ್ಮನ್ನ ಪರಮ ಸತ್ಯ ಯಾವುದಿದೆಯೋ, ನಿತ್ಯ ಶುದ್ಧ ಬುದ್ಧನಾದ ಪರಮಾತ್ಮನಾದಿದ್ದಾನೋ ಅವನ ಹತ್ರಕ್ಕೆ ಕರ್ಕೊಂಡು ಹೋಗುವಂತಹ ದಾರಿ, ಉಪಾಸನಾ ಮಾರ್ಗ. ಅದರಲ್ಲಿ ಯೋಗವೂ ಇದೆ, ಶಾಸ್ತ್ರವೂ ಇದೆ, ಮಂತ್ರವೂ ಇದೆ, ಯಂತ್ರವೂ ಇದೆ. ಎಲ್ಲ ಸೇರಿದ ತಂತ್ರ ಆಗುತ್ತೆ. ಹಾಗಾದ್ರೆ ಈ ಮಾಟ, ಮೋಡಿ ವಿದ್ಯೆ, ಮಂತ್ರ, ವಶೀಕರಣಗಳು, ಸೊ ಇವುಗಳೆಲ್ಲ ಯಾವ ಭಾಗಕ್ಕೆ ಬರುತ್ತೆ? ಈ ತಂತ್ರ ಭಾಗದ ಯಾವ ಭಾಗಕ್ಕೆ ಬರುತ್ತೆ? ಮತ್ತು ಮಡಿವಂತಿಕೆ ಅನ್ನೋದೊಂದು ಇದೆಯಲ್ಲ, ಈ ಮಾಟ ಮಾಡೋದು, ಮೋಡಿ ವಿದ್ಯೆಗಳು, ಮಂತ್ರ, ವಶೀಕರಣ, ಈ ತರದ ಒಂದು ಇದ್ರ ಬಗ್ಗೆ ಸಹಜವಾಗಿರುವಂತಹ ಅಧ್ಯಾತ್ಮ ಜೀವಿಗಳಲ್ಲಿ ಒಂದು ಮಡಿವಂತಿಕೆ ಅಂತಿದೆ. ಅದ್ರಿಗೆ ನಾವು ಹೋಗೋದಿಲ್ಲ, ಅದು ನಮಗಲ್ಲ, ಅದು ಸಾತ್ವಿಕ ಅಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಯಾಕಿದು ಇದೆ? ಮತ್ತು ಇದ್ರ ಬಗ್ಗೆ ಈ ಮೋಡಿ ವಿದ್ಯೆಗಳ ಮೂಲ ಏನು ಅಂತ? ಅದೇ ಆಸೆಯ ಮೂಲ ಎಲ್ಲದಕ್ಕೂ.
ನಿಜ. ಆಸೆಯೇ ಮೂಲ, ಆಸೆಯಿಂದಲೇ ಇಷ್ಟೆಲ್ಲ ಆದದ್ದು. ಈಗ ವಿಷಯ ಒಂದು ಕಡೆಯಿಂದ ಮತ್ತೊಂದು ಕಡೆ ಬಂದಾಗ ಎಲ್ಲ ರೀತಿಯದ್ದು ಬಂದು ಹೋಗುತ್ತೆ. ಪರಮೇಶ್ವರನಿಂದ ದೇವಿ ಪ್ರಶ್ನೆ ಮಾಡಿ ಮಾಡಿ ಕೇಳಿಸ್ಕೊಂಡ್ಲು ಒಂದಷ್ಟು ವಿಚಾರಗಳೆಲ್ಲವೂ ಸಹ. ಎಲ್ಲ ತಂತ್ರಶಾಸ್ತ್ರಗಳು ಬಂದದ್ದು ಹಾಗೇನೇನೆ. ಎಲ್ಲವೂ ಸಹ ಆ ತಂತ್ರಕ್ಕೆ ಮತ್ತೊಂದು ಹೆಸರು ಆಗಮ ಅಂತಲೂ ಕರೀತಾರೆ. ಆಗಮ ಅಂತ ಅಂತ ಕರೀತಾರೆ. ಆಗಮಕ್ಕೆ ನಮ್ಮಲ್ಲಿ ಡೆಫಿನೇಷನ್ ಹೇಳ್ತಾರೆ, ಆಗತಂ ಶಿವಭಕ್ತರೇನ, ಶಿವನ ಬಾಯಿಂದ ಬಂದದ್ದು. ಗದಂಚ ಗಿರಿಜಾನನು, ಗಿರಿಜೆಯ ಕಿವಿಗೆ ಹೋಯ್ತು, ಗಿರಿಜೆಗೆ ಹೋಯ್ತು. ಮತಂಚ ವಾಸುದೇವಸ್ಯ, ವಾಸುದೇವ ಇದಕ್ಕೆ ಒಂದು ಸೀಲ್ ಹೊಡೆದ, ಸ್ಟ್ಯಾಂಪ್, ನಾನು ಒಪ್ಕೊಂಡಿದ್ದೀನಪ್ಪ. ತಸ್ಮಾತ್ ಆಗಮ ಮುಚ್ಚತೆ, ಅದರಿಂದ ಇದನ್ನ ಆಗಮ ಅಂತ ಕರೀತಾರೆ ಅಂತ. ಆದ್ರಿಂದ ಇದು ಎಲ್ಲ ದೇವರುಗಳು ಒಪ್ಪಿರುವಂತಹದ್ದೇ, ಬೇರೆ ಅಲ್ಲ. ಆದ್ರೆ ನಾ ಇದಕ್ಕೆ ಮೊದಲು ಹೇಳ್ದಂಗೆ ತಾಮಸಿ, ರಾಜಸಿಕ ಮತ್ತೆ ಸಾತ್ವಿಕ ತಂತ್ರಗಳೆಲ್ಲವೂ ಸಹ ಬೇರೆ ಬೇರೆನೆ ಆಗುತ್ತೆ. ಅದರಲ್ಲಿ ಕೆಳಸ್ತರದೆಲ್ಲವೂ ಸಹ ನೀವೀಗ ನಾವು ಕೇಳಿದಂತಹ ಮೋಡಿ ವಿದ್ಯೆ, ವಶೀಕರಣ ಇತ್ಯಾದಿ ಷಟ್ಕರ್ಮಗಳೆಲ್ಲವೂ ಸಹ ಅದರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಗೋಬೇಕಾ ಮೇಲಕ್ಕೆ ಅಂತಂದ್ರೆ ಖಂಡಿತ ಇಲ್ಲ. ಆದ್ರೆ ತಂತ್ರದ ಮೂಲ ಉದ್ದೇಶ ಏನು ಅಂದ್ರೆ ನಾವು ಪರಮಾತ್ಮನಲ್ಲಿ ಸೇರುವಂತಹದ್ದು ಮೂಲ ಉದ್ದೇಶ. ಆ ರೀತಿಯಾದಂತಹದ್ದು ಸಾತ್ವಿಕ ಉಪಾಸನೆಗಳು, ಸಾತ್ವಿಕ ತಂತ್ರಗಳು, ಅದನ್ನ ಫಾಲೋ ಮಾಡೋದು ಸರಿ. ಇದೆಲ್ಲವೂ ಸಹ ಒಂದಷ್ಟು ಕಾಲ ಸಂಬಂಧಪಟ್ಟಂತಹ ಕೆಲಸಗಳು. ಈ ಕಾಲಕ್ಕೆ ಸೀಮಿತ ಅಂತ ಹೇಳಿ ಅಂತ ಅದು ಲೌಕಿಕವಾದಂತಹ ಸುಖಗಳನ್ನು ಕೊಡುವಂಥದ್ದು. ಲೌಕಿಕ ಅನ್ನೋದೇ ಇಲ್ಲ ಅಂದಮೇಲೆ ಇನ್ನು ಅದರಿಂದ ಪಡೆದ ಫಲ ಏನ್ ಬಂತು? ಒಂದಷ್ಟು ಕಾಲ ಅದರಿಂದ ಅನುಭವಿಸ್ತೀವಿ ಅಂತ ಹೇಳ್ಬಿಟ್ಟು ಅನುಭವಿಸಿದ ಮೇಲೆ ನಾವು ಮಾಡಿದಂತಹ ಕ್ರಿಯೆಗೆ ಪ್ರತಿಕ್ರಿಯೆ ಅಂತೂ ಇದ್ದೇ ಇರುತ್ತಲ್ಲ, ಪ್ರತಿಫಲ ಇರುತ್ತಲ್ಲ, ಅದನ್ನು ಸಹ ಅನುಭವಿಸೋಕೆ ಸಿದ್ಧ ಇದ್ರೆ ಮಾತ್ರ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇಲ್ಲ ಅಂತ. ಆದ್ರೆ ಈ ತಂತ್ರ ಅಂತ ಹೇಳಿ ಬರುವಾಗ ಸಾಕಷ್ಟು ಬೇರೆ ಬೇರೆ ರೀತಿಯ ಯೋಚನೆಗಳನ್ನು ಕೂಡ ಜನ ಮಾಡೋದಿದೆ. ಅಂದ್ರೆ ತಂತ್ರ ಅನ್ನುವ ಒಟ್ಟು ಪರಿಕಲ್ಪನೆಯನ್ನೇ ಎಲ್ಲೋ ಒಂದು ಕಡೆ ದೂರಕ್ಕಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕೆ ಎಷ್ಟೋ ವಿದ್ಯೆಗಳು ಕೂಡ ಇವತ್ತು ಕಣ್ಮರೆ ಆಗ್ತಾ ಇದೆ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇದನ್ನ ಸರಿಯಾಗಿ ಏನು ಉಪಾಸನೆ ಮಾಡ್ತಾ ಇರುವಂತವ್ರು ಇದ್ದಾರಾ? ಮತ್ತೆ ನೀವು ಹೇಳಿದ ಹಾಗೆ ಕೆಳಹಂತದ ತಂತ್ರಗಳು ಏನಿದೆ ಅಲ್ಲ, ಇದನ್ನ ಬಿಟ್ಟು ಈ ಸಾತ್ವಿಕ ತಂತ್ರಗಳ ಅಡಿಯಲ್ಲಿ ಯಾವುದೆಲ್ಲ ಬರುತ್ತೆ ಅಂತ? ಬೇಕಾದಷ್ಟಿದೆ. ನೀವು ಒಳ್ಳೆ ವಿಚಾರ ಕೇಳಿದ್ರಿ. ಯಾಕೆ ನಾ ಹೇಳಿದೆ ನಿಮ್ಗೆ, ಶೈವ, ಶಾಕ್ತ, ವೈಷ್ಣವ ಮತ್ತೆ ವಜ್ರಯಾನ ಅಂತ ಹೇಳಿ ಬೌದ್ಧರದೊಂದು ಪಕ್ಕಕ್ಕೆ ಇಟ್ಟೋದಾದ್ರೆ ಈ ಮೂರು ತಂತ್ರಗಳಲ್ಲಿ ಬೇಕಾದಷ್ಟು ಸಿಗುತ್ತೆ ನಿಮ್ಗೆ. ನಾವು ಕಾಶ್ಮೀರ ಶೈವ ಪದ್ಧತಿಗೆ ಹೋದ್ರೆ ಅಭಿನವ ಗುಪ್ತರು ಮಾಡಿದಂತಹ ತಂತ್ರಾಲೋಕ, ತಂತ್ರಸಾರ, ಸ್ಪಂದಕಾರಿಕ ಬೇರೆಯವರು ಮತ್ತೆ ಸ್ಪಂದಕಾರಿಕ, ಅದೆಲ್ಲ ಬೇಕಾದಷ್ಟು ವಿಚಾರಗಳಿದೆ. ಅದರಿಂದ ನಾವು ಹೇಗೆ ಈ ಜೀವನ್ಮುಕ್ತರಾಗಿ ಬದುಕಬಹುದು. ಒಂದು ಮುಕ್ತಿ ಅನ್ನೋದು ದೇಹ ಬಿಟ್ಟ ಮೇಲೆ ಯಾರೋ ಕೊಡುವಂತಹ ಪದವಿ ಅಲ್ಲ, ಬದುಕಿದ್ದಾಗಲೇ ಸಿಗುವಂತಹ ಜೀವನ್ಮುಕ್ತ. ನಮ್ಮ ಶೃಂಗೇರಿ ಜಗದೀಶ್ ಚಂದ್ರಶೇಖರ ಸರಸ್ವತಿಗಳು ಜೀವನ್ಮುಕ್ತರಾಗಿದ್ರು. ಕಾಂಚಿ ಕಾಮಕೋಟೆ ಪೀಠಾಧಿಪತಿಗಳು ಚಂದ್ರಶೇಖರೇಂದ್ರ ಸರಸ್ವತಿಗಳು ಸಹ ಜೀವನ್ಮುಕ್ತರಾಗಿದ್ರು. ಎಷ್ಟೋ ಜನ ಅವಧೂತರನ್ನು ಸಹ ಕಾಣ್ತೀವಿ, ಅವರೆಲ್ಲ ಜೀವನ್ಮುಕ್ತರೇ ಆಗಿದ್ರು. ಸದಾಶಿವ ಬ್ರಹ್ಮೇಂದ್ರರು ಇವರೆಲ್ಲರೂ ಸಹ. ಸೊ ಅದು ನಿಜವಾಗ್ಲೂ ಆಗ್ಬೇಕಾಗಿರೋದು. ದೇಹ ಬಿಡೋ ತನಕ ಒಂಥರ ದೇಹ ಬಿಟ್ಟ ಮೇಲೆ ನಾನು ಮುಕ್ತಿ ಕೊಡ್ತೆ ಅದೊಂದು ಪದವಿ ಅನ್ನೋದಲ್ಲ, ಜೀವನ್ ಮುಕ್ತತ್ವ ಸಿಗಬೇಕು. ಅದಕ್ಕೆ ಸಾಧನ ಈ ತಂತ್ರಶಾಸ್ತ್ರದಲ್ಲಿ ಖಂಡಿತ ಇದೆ. ಉಪಾಸನಾ ಮಾರ್ಗಗಳಿದೆ. ಆ ಉಪಾಸನಾ ಮಾರ್ಗಗಳೇ ಶೈವ, ಶಾಕ್ತ, ವೈಷ್ಣವ ಇತ್ಯಾದಿಗಳಿದೆ. ಶೈವದಲ್ಲಿ ನಾವು ಸಾಕಷ್ಟು ನೋಡ್ಬೋದು. ವಿಜ್ಞಾನ ಭೈರವ ತಂತ್ರ ಅಂತಿದೆ, ಕುಲಾರ್ಣವ ತಂತ್ರ ಅಂತಿದೆ, ವಿಜಯ ಭೈರವ ತಂತ್ರ ಅಂತಿದೆ, ಎಲ್ಲ ನೋಡ್ಬೋದು. ಆಮೇಲೆ ಶಿವಸೂತ್ರಗಳು ಸಿಗುತ್ತೆ ನಮಗೆ, ಅದರಲ್ಲೆಲ್ಲ ಹೋಗ್ಬೋದು. ಶಾಕ್ತ ತಂತ್ರಗಳಿದೆ ನಮಗೆ ಬೇಕಾದಷ್ಟು. ಕುಲಾರ್ಣವ ತಂತ್ರ ಇದೆ, ಕುಲಾರ್ಣವ ನಿರ್ಣಯ ಅಂತ ಹೊಂದಿದೆ. ಆಮೇಲೆ ಶ್ರೀವಿದ್ಯಾ ತಂತ್ರಗಳು ಸಿಗುತ್ತೆ ನಮಗೆ, ಶ್ರೀವಿದ್ಯಾ ಸಂಬಂಧಪಟ್ಟಂತ ಬೇಕಾದಷ್ಟು ತಂತ್ರ. ಶ್ರೀವಿದ್ಯಾರ್ಣವ ತಂತ್ರ ಅಂತಲೇ ಒಂದಿದೆ, ಬೇಕಾದಷ್ಟು ಸಿಗುತ್ತೆ. ವೈಷ್ಣವ ತಂತ್ರಗಳು ಆಗಮಗಳಿದೆ, ಪಾಂಚರಾತ್ರ ಆಗಮಗಳು, ವೈಖಾನ, ಇವೆಲ್ಲವೂ ಸಹ ತಂತ್ರವೇ. ಅದಕ್ಕೆ ಭಕ್ತಿ ಜೋಡಣೆಯಾಗಿ ಹೆಚ್ಚಾಗಿ ಅದು ಸಮಷ್ಟಿ ಭಾವದಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಸಹ ಅದು ಕಾಣ್ತಾ ಇದೀವಿ ನಾವು. ಸೊ ಅವನ್ನೆಲ್ಲವೂ ಸಹ ನೋಡ್ಬೋದು. ಒಟ್ಟಾರೆ ನೋಡೋದಾದ್ರೆ ನಮಗೆ ಮುಕ್ತಿಯನ್ನು ತಂದು ಕೊಡುವಂತಹದ್ದು ಒಂದು ದಾರಿ. ವೇದಾಂತ ಪ್ರಧಾನವಾದ ದಾರಿ, ಇದು ಸಹ ಒಂದು ದಾರಿ. ಈ ರಾಮತಾರಕ ಮಂತ್ರದ ಬಗ್ಗೆ ತುಂಬಾ ಕೆಲವು ಕಡೆಗಳಲ್ಲಿ ನಾನು ಕೇಳಿದ್ದಿದ್ದೆ. ರಾಮತಾರಕ ಮಂತ್ರವು ಕೂಡ ಒಂದು ತಂತ್ರ ಭಾಗದ ಮಂತ್ರ ಅಂತ. ಹೌದಾ ಇದು, ಅಥವಾ ಇದು ತಪ್ಪು ಕಲ್ಪನೆಯ ಬಿತ್ತಿರುವಂತಹದ್ದ ಹೇಗೆ ಅಂತ? ರಾಮತಾರಕ ಮಂತ್ರ ಯಾವುದೇ ತಂತ್ರಗಳಲ್ಲಿ ಹೇಳಿದ್ದಲ್ಲ. ಅದನ್ನ ಶಿವ ದೇವಿಗೆ ಉಪದೇಶ ಮಾಡಿದಂತಹ ಮಹಾಮಂತ್ರ. ಹೆಸರಲ್ಲಿದೆ ತಾರಕ ಅಂತ. ಅಂದ್ರೆ ತರಣ, ನಮ್ಮನ್ನ ದಾಟಿಸುವಂತಹದ್ದು ಅಂತ. ಈ ಲೌಕಿಕದಿಂದ ಪಾರಲೌಕಿಕಕ್ಕೆ ದಾಟಿಸುವಂತಹ ಮಂತ್ರ ಅದು. ಆದ್ರಿಂದ ಅದು ಈ ರೀತಿ ಉಪಾಸನೆ ಮಾಡಬೇಕು,
ಅದಕ್ಕೊಂದು ನೇಮ ನಿಷ್ಠೆ ಅನ್ನೋದು ಯಾವುದೂ ಇಲ್ಲ. ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಸಹ ಅದನ್ನ ಮನಸ್ಸಿನಲ್ಲಿ ಜಪ ಮಾಡುವುದಕ್ಕೆ ಯೋಗ್ಯವಾದ ಮಂತ್ರ. ಅಂದ್ರೆ ಸರಳ ಬದುಕಿನಲ್ಲಿ ಒಬ್ಬ ಮನುಷ್ಯ ಬಹಳ ಸುಲಭವಾಗಿ ಯಾವುದೇ ಕಟ್ಟುನಿಟ್ಟುಗಳಿಲ್ಲದೆ ಯಾವ್ದಾದ್ರು ಜಪ ಮಾಡಬಹುದು ಅಂತಿದ್ರೆ ರಾಮತಾರಕ ಮಂತ್ರ. ಅದು ಅದಕ್ಕಿಂತಲೂ ಉತ್ತಮವಾದ ಮಂತ್ರ ಯಾವುದೂ ಇಲ್ಲ ಅಂತ ಹೇಳಿ ಶಿವ ಹೇಳ್ತಾನೆ. ಸ್ವಯಂ ಶಿವ, ಯಾರು ಬೇರೆಯವ್ರ ಮನುಷ್ಯರು ಹೇಳಿದ್ದಲ್ಲ, ಸ್ವಯಂ ಶಿವ ಹೇಳ್ತಾನೆ. ಇನ್ನು ರಾಮಕೃಷ್ಣ ಪರಮಹಂಸರು ಕಣ್ಣಾರೆ ಕಾಣ್ತಾರೆ. ಶಿವ ಪರಮೇಶ್ವರ ಕಾಶಿಯ ಮಣಿಕರ್ಣಿಕಾ ಘಟ್ಟ ಏನಿದೆ, ಸ್ಮಶಾನ ಇದೆ ಮಣಿಕರ್ಣಿಕಾ ಘಾಟಲ್ಲಿ, ಅಲ್ಲಿ ಪ್ರತಿನಿತ್ಯ ಅವನು ಯಾರ್ಯಾರಿಗೆ ಅಲ್ಲಿ ಸಂಸ್ಕಾರ ಆಗುತ್ತೆ, ದೇಹ ಸಂಸ್ಕಾರ, ಅವರಿಗೆಲ್ಲರಿಗೂ ಸಹ ಇದೇ ರಾಮತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವರನ್ನ ಮೇಲೆ ಕಳಿಸ್ತಾನೆ. ಇದಕ್ಕೆ ಸಾಕ್ಷಿಯಾಗಿ ದೇವಿ ಇರ್ತಾಳೆ ಅನ್ನೋದನ್ನ ರಾಮಕೃಷ್ಣರು ಕಣ್ಣಾರೆ ಕಾಣ್ತಾರೆ. ಅದರಿಂದ ಇದು ಪ್ರಮಾಣ ಸಿದ್ಧ. ಇದ್ರ ನಡುವಲ್ಲಿ ಇನ್ನೊಂದು, ನಾವು ಶಾಕ್ಯ ಪರಂಪರೆಯ ಇದನ್ನೆಲ್ಲ ಮಾತಾಡ್ತೀವಿ, ಆದ್ರೆ ಈ ತಂತ್ರ ಭಾಗಕ್ಕೆ ಬಹಳ ದೊಡ್ಡ ಅಧಿದೇವತೆಗಳಲ್ಲಿ ಗಣಪತಿ ಒಂದು ಅಂತ. ಈಗ ನೀವು ಉಚ್ಚಿಷ್ಟ ಗಣಪತಿಯ ಬಗ್ಗೆ ಪುಸ್ತಕಗಳನ್ನು ಬರೆದಿರುವ ಕಾರಣ ನಾನು ನಿಮ್ಮ ಹತ್ರ ಇದನ್ನ ಕೇಳ್ತಾ ಇದ್ದೇನೆ. ಗಣಪತಿಯ ತಂತ್ರ ಭಾಗದ ಬಹಳ ಪ್ರಧಾನ ದೇವತೆ ಅಂತಲೇ ಆರಾಧನೆ ಮಾಡ್ತಾರೆ. ಸೊ ಇದು ಹೌದಾ? ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದ ಗಣಪತಿ ಅಂದ್ರೆ ಒಂದು ಸಾತ್ವಿಕ ದೇವರು, ಮಕ್ಕಳಿಗೆ ಅತ್ಯಂತ ಇಷ್ಟವಾದ ದೇವರು ಅನ್ನೋದನ್ನೆಲ್ಲ ನಾವು ಇದು ಮಾಡ್ತೇವೆ. ತಂತ್ರ ಭಾಗದ ಸ್ವರೂಪದಲ್ಲಿ ಗಣಪತಿಯ ಸ್ವರೂಪ ಹೇಗೆ? ಖಂಡಿತ. ಈಗ ನೋಡಿ, ನಾ ಮೊದಲೇ ಹೇಳಿದೆ, ಯಾವುದೇ ದೇವತಾ ಸ್ವರೂಪ ತಗೊಂಡ್ರು ಸಹ ನಮಗೆ ಸಾತ್ವಿಕ, ರಾಜಸ, ತಾಮಸಿಕ 3 ತರ ಉಪಾಸನೆಯನ್ನು ಮಾಡಬಹುದು ಅಂತ ಹೇಳ್ತೀವಿ. ನಾವು ಸಣ್ಣ ವಯಸ್ಸಲ್ಲಿ ಮಾಡಿದ್ರಲ್ಲ ಸಾತ್ವಿಕ ಉಪಾಸನೆ. ಅದೇ ಸಾತ್ವಿಕ ಮನಸ್ಸು, ಅದೇ ಪದಾರ್ಥಗಳು, ದ್ರವ್ಯಗಳು, ಮತ್ತೆ ನೈವೇದ್ಯಗಳು, ಎಲ್ಲವೂ ಸಹ ವಾತಾವರಣ ಎಲ್ಲವೂ ಹಾಗೆ ಇತ್ತು. ಯಾವಾಗ ತಾಮಸಿ ಪ್ರವೃತ್ತಿ ಅಭಿಲಾಷೆಗಳಿಂದ, ಮನಸ್ಸಿನ ಆಸೆಗಳಿಂದ ನಾವು ಪೂಜೆ ಮಾಡ್ತೀವಿ, ಆಗ ಒಂದಷ್ಟು ರೂಪಗಳನ್ನ ವ್ಯತ್ಯಾಸ ಮಾಡ್ಕೊಳ್ತಾರೆ. ಅದೇ ಶಾಸ್ತ್ರಗಳಲ್ಲೂ ಹೇಳಿದ್ದೆ, ಅದರಲ್ಲಿ ಮಹಾಗಣಪತಿ, ಹರಿದ್ರ ಗಣಪತಿ, ಮತ್ತೆ ದ್ವಿಮುಖ ಗಣಪತಿ, ತ್ರಿಮುಖ ಗಣಪತಿ ಅಂತ ಹೇಳ್ತಾರೆ. 32 ಗಣಪತಿ ರೂಪಗಳನ್ನ ಹೇಳಿದ್ದಾರೆ. ಅದರಲ್ಲಿ ಉಚ್ಚಿಷ್ಟ ಗಣಪತಿ ಹೀಗೆಲ್ಲವೂ ಸಹ ಇದೆ. ತಂತ್ರಶಾಸ್ತ್ರದಲ್ಲಿ ಪರಮೋತ್ಕೃಷ್ಟ ಗಣಪತಿ ರೂಪ ಅಂತಂದ್ರೆ ಉಚ್ಚಿಷ್ಟ ಗಣಪತಿ ರೂಪ. ಅದನ್ನ ಏನಿದೆ ಅಂದ್ರೆ ಈ ಉಚ್ಚಿಷ್ಟ ಗಣಪತಿ ಅನ್ನುವ ಹೆಸರಿನ ಅರ್ಥ ಏನು, ಈ ಉಚ್ಚಿಷ್ಟ ಗಣಪತಿಯ ಸ್ವರೂಪ ಏನು? ತುಂಬಾ ಕಡಿಮೆ ಚರ್ಚೆ ಆಗಿರುವ ಗಣಪತಿ ಅಂದ್ರೆ ನಮಗ್ ಬೇರೆನೆ ಸ್ವರೂಪ, ಆದ್ರೆ ಉಚ್ಚಿಷ್ಟ ಗಣಪತಿ ಅನ್ನೋದ್ರ ಬಗ್ಗೆ ಬಹಳ ಕಡಿಮೆ ಚರ್ಚೆಗಳಾಗತ್ತೆ, ಬಹಳ ಕಡಿಮೆ ಮಾತುಕತೆಗಳಾಗತ್ತೆ. ನೋಡಿ, ಉಚ್ಚಿಷ್ಟ ಗಣಪತಿಯನ್ನು ನಾವು ಯಾವಾಗ ಈ ತಂತ್ರಶಾಸ್ತ್ರಕ್ಕೆ ಸಂಬಂಧಿಸಿದೆ ಅಂತ ಹೇಳಿದಾಗ ಅದನ್ನ ಬೇರೆ ರೀತಿಯಲ್ಲೇ ನೋಡುವಂತಹ ಜನರಿದ್ದಾರೆ. ಆದ್ರೆ ಹಾಗಲ್ಲ, ಅರ್ಥ ಏನು ತಿಳ್ಕೋಬೇಕು. ಉಚ್ಚಿಷ್ಟ ಅಂದ್ರೇನು? ಎಂಜಲು, ಮಿಗಿತ್ತು, ಉಳಿದಿದ್ದು ಅಂತ ಅಲ್ವಾ? ಈ ಬ್ರಹ್ಮಾಂಡವೆಲ್ಲವೂ ಒಂದು ಕಡೆ ಆದ್ರೆ ಇನ್ನು ಉಳಿದವನವನು ಅಂತ, ಅಂದ್ರೆ ಪರಬ್ರಹ್ಮ ಅಂತ. ಹೌದಾನೆ? ಎಲ್ಲವೂ ನಶಿಸಿ ಹೋದಾಗ ಉಳಿದವನವನು ಅಂತ, ಪರಬ್ರಹ್ಮ ವಸ್ತು ಅವನು ಉಚ್ಚಿಷ್ಟ ಗಣಪತಿ ಅಂತ ಹೇಳಿ ಅಂತ. ಅವನ ಉಪಾಸನೆಯನ್ನ ತಾಮಸಿಕವಾಗಿ ಮಾಡ್ತಾರೆ ಒಂದಷ್ಟು ಜನ. ಸಾತ್ವಿಕವಾಗಿ ಸಹ ಮಾಡುವರಿದ್ದಾರೆ ಉಪಾಸಕರು. ಈಗಲೂ ಸಹ ಸಾತ್ವಿಕವಾಗಿ ಮಾಡುವಂತಹ ಉಪಾಸಕರು ನಾವು ಕಾಣಬಹುದು. ಈಗಲೂ ನಮ್ಮ ದೇಶದಲ್ಲಿ ಉಚ್ಚಿಷ್ಟ ಗಣಪತಿಯನ್ನು ಸಾತ್ವಿಕ ಸ್ವರೂಪದಲ್ಲಿ ಸಾತ್ವಿಕ ದ್ರವ್ಯಗಳಿಂದ, ಸಾತ್ವಿಕ ಮನಸ್ಸಿನಿಂದ, ಅಭಿಲಾಷೆಗಳಿಂದ ಪೂಜೆ ಮಾಡ್ತಾರೆ. ನನಗೆ ಮೋಕ್ಷ ಬೇಕು, ಹಾಗೆ ಪರಬ್ರಹ್ಮ ಸ್ವರೂಪ ಅಂತ ನಾವು ತಿಳಿದ್ಮೇಲೆ ಮೋಕ್ಷ ಬೇಕು, ಸಾತ್ವಿಕವಾದ ಅಭಿಲಾಷೆ. ಆದ್ದರಿಂದಲೂ ಸಹ ಅದೇ ದ್ರವ್ಯಗಳನ್ನು ಉಪಯೋಗಿಸಿ ಪೂಜೆಯನ್ನು ಮಾಡುವುದು, ಉಪಾಸನೆಯನ್ನು ಮಾಡುವವರು ಇದ್ದಾರೆ. ತಾಮಸಿಕ ದ್ರವ್ಯಗಳನ್ನು ಉಪಯೋಗಿಸಿ ಅದೇ ಮನಸ್ಥಿತಿಯನ್ನು ಇಟ್ಟುಕೊಂಡು ಪೂಜೆ ಮಾಡುವವರು ಸಹ ಇದ್ದಾರೆ. ಈ ಉಚ್ಚಿಷ್ಟ ಗಣಪತಿಯ ತಾಮಸಿಕ ಸ್ವರೂಪದ ಪೂಜೆಯ ಪರಿಕಲ್ಪನೆ ಹೇಗಿರುತ್ತೆ? ಯಾವ್ಯಾವ ದ್ರವ್ಯಗಳಿರುತ್ತೆ? ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೇನೆ. ಅಂದ್ರೆ ಈ ವಿಚಾರಗಳ ಬಗ್ಗೆ ಬಹಳ ಜನ ಗೊತ್ತಿಲ್ಲ ಇರೋ ಕಾರಣಕ್ಕೆ ನಾನು ಇದನ್ನೊಂದು, ಹೇಗಿರುತ್ತೆ ಇದರ ಪರಿಕಲ್ಪನೆ ಅಂತ. ತಾಮಸಿಕ ಉಪಾಸನೆ ಅಂತಂದ್ರೆ ನಾವೇನು ಭಯ ಬೀಳುವಂಥದ್ದೇನೂ ಇರೋದಿಲ್ಲ. ತಂತ್ರಶಾಸ್ತ್ರದಲ್ಲಿ ಹೇಳ್ದಂಗೆ, ಶಿವನೇ ಹೇಳ್ದಂಗೆ ಪಂಚಮಕಾರಾದಿ ಪೂಜೆಗಳಿರುತ್ತೆ. ಮತ್ಸ್ಯ ಇದೆಲ್ಲವೂ ಸಹ ಕೊಡಬಹುದು, ನಿವೇದನೆಯನ್ನು ಮಾಡಬಹುದು. ಬೆಂಗಾಳದಲ್ಲಿ ಹೋದ್ರೆ ನಾವು ನೋಡ್ತೇವೆ ಮತ್ಸ್ಯವನ್ನ ನೈವೇದ್ಯ ಮಾಡ್ತಾರೆ. ನೇಪಾಳದಲ್ಲಿ ಮಾಡ್ತಾರೆ. ನೇಪಾಳದಲ್ಲಿ ಮಾಡ್ತಾರೆ ಇವಾಗ್ಲೂ ಸಹ, ಅದು ಪ್ರಚಲಿತವೇ ನಡೀತಾ ಇದೆ. ಅದನ್ನೆಲ್ಲವೂ ಸಹ ನೈವೇದನೆ ಮಾಡೋದಿರುತ್ತೆ, ರಾತ್ರಿ ಜಪ ಮಾಡೋದಿರುತ್ತೆ. ಹಾಗೆಲ್ಲ ಒಂದಷ್ಟು ನಿಯಮಗಳನ್ನು ಹೇಳಿದ್ದಾರೆ. ಆಸನ ಈ ರೀತಿಯದ್ದಾಗಿರ್ಬೇಕು, ಈ ರೀತಿಯ ಮಾಲೆಯನ್ನು ಹಿಡಿಬೇಕು. ಅದು ನೋಡಿ, ಯಾವತ್ತೂ ಅಷ್ಟೇ ನಮ್ಮ ಅಭಿಲಾಷೆ ಏನು, ನಮ್ಮ ಆಸೆ ಏನು ಅನ್ನೋದ್ರ ಮೇಲೆ ಎಲ್ಲವೂ ಸಹ ಡಿಪೆಂಡ್ ಆಗಿರುತ್ತೆ. ನಮಗೆ ಯಾವ ಆಸೆನೂ ಇಲ್ಲಪ್ಪ, ನೀನ್ ಬೇಕು ಅಂತಂದ್ರೆ ಇದು ಯಾವ್ದೂ ಇಲ್ಲ, ಯಾವ ರೂಲ್ಸು ಇಲ್ಲ. ಭಗವಂತ ನೀನೊಬ್ಬ ಸಾಕು ಅಂದ್ರೆ ಯಾವ ರೂಲು ಇಲ್ಲ. ನನಗೆ ಇದು ಬೇಕು ಅಂದ್ರೆ ಇದು ಫಾಲೋ ಮಾಡು, ಇದು ಬೇಕು ಅಂದ್ರೆ ಇದನ್ನ ಮಾಡು. ಆಫೀಸಲ್ಲಿ ಅರ್ಜಿ ಹಾಕಿದ್ರೆ, ಇದು ಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ರೆ ಒಂದ್ ಟೇಬಲ್ ಇಂದ ಒಂದ್ ಟೇಬಲ್ ಮೂವ್ ಆಗ್ಲೇಬೇಕು, ಒಂದು ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕು. ಯಾವ್ದು ಬೇಡ, ನಂಗೆ ಭಗವಂತ ಒಬ್ಬ ಸಾಕು ಅಂದ್ರೆ ಯಾವ್ದೂ ಇಲ್ಲ. ಅದರಿಂದ ಭಕ್ತಿ, ಶಂಕರರು ಅದನ್ನೇ
ಮೋಕ್ಷ ಸಾಧನಕ್ಕೆ ಬೇಕಾಗಿರುವಂತಹ ಮಾರ್ಗಗಳಲ್ಲಿ ಅಥವಾ ಸಾಮಗ್ರಿಗಳಲ್ಲಿ ಭಕ್ತಿರೇವ ಗರೀಯಸಿ ಅಂತ ಹೇಳಿದರು. ಭಕ್ತಿಯೇ ತುಂಬಾ ಪ್ರಧಾನಳು ಅಂತ ಹೇಳಿ ನಾರದರು ಸಹ ಅದನ್ನೇ ಹೇಳಿದರು. ಹಾ ಎಷ್ಟು ಜನ ಹೇಳಿದ್ರು, ಸಾ ಪರಮ ಪ್ರೇಮ ರೂಪ ಅಂತ ಹೇಳಿದರು. ಹಾ ಭಕ್ತಿ ಅಂತಂದ್ರೆ ಅಷ್ಟು ಪ್ರೇಮದಿಂದ ನಾವು ಪ್ರೀತಿಯಿಂದ ಭಗವಂತನ ಕಾಣಿದಾಗ ಇನ್ಯಾವುದು ಬೇಕಿದ್ದಿರೋದಿಲ್ಲ ಇಲ್ಲ ಅಂತ